ಇವತ್ತಿನ ಮೆಗಾ ಫೋಕಸ್ನ ಎರಡನೆಯ ಸುದ್ದಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದು, ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಕಾಂಗ್ರೆಸ್ ಒಳಗಿನ ಒಳಸುಳಿಗಳಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಇರುವ ಪವರ್ ಸೆಂಟರ್ಗಳು ಯಾವುವು, ಮತ್ತೆ ಹೊಸ ಪವರ್ ಸೆಂಟರ್ಗಳು ಸಿದ್ಧವಾಗ್ತಾ ಇವೆಯಾ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವುದಕ್ಕೆ ಯಾರಾದರೂ ಎದ್ದು ನಿಲ್ತಾ ಇದ್ದಾರಾ? ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆಯಾ? ಬಹಳ ಇಂಪಾರ್ಟೆಂಟ್ ಆದ ಬೆಳವಣಿಗೆಯನ್ನು ತಮಗೆ ತಲುಪಿಸೋದಕ್ಕೆ ನಾನು ಯತ್ನ ಮಾಡ್ತೀನಿ. ಒಂದು, KPCC ನೂತನ ಸಾರಥಿಯಾಗಿ ಹರಿಪ್ರಸಾದ್, BK ಹರಿಪ್ರಸಾದ್ ನಾಳೆ ಅಧಿಕಾರ ಪದಗ್ರಹಣ ಮಾಡಲಿದ್ದಾರೆ. ಇದು ಒಂದು ಅಂಕ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಪಕ್ಷ BK ಹರಿಪ್ರಸಾದ್ ಅವರ ಕೈಗೆ ಹೋಗುತ್ತೆ. ಇವರಿಬ್ಬರ ರಿಲೇಷನ್ ಹೇಗಿರುತ್ತೆ BK ಆ್ಯಂಡ್ DK ಗೊತ್ತಿಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ. ಯಾಕೆಂತಂದರೆ BK ಹರಿಪ್ರಸಾದ್ ಒಂದು ರೀತಿಯಲ್ಲಿ ತಲೆಬಗ್ಗಿ ನಿಂತು ರಾಜಕಾರಣ ಮಾಡುವ ವ್ಯಕ್ತಿ ಅಲ್ಲ. ಆದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳ ಜೊತೆ ಸಂಬಂಧವನ್ನು ಇಟ್ಟುಕೊಳ್ತಾರೆ ಅನ್ನುವ ಕುತೂಹಲಕರ ಅಂಶಗಳಿವೆ. ಅದರ ಜೊತೆಗೆ BK ಹರಿಪ್ರಸಾದ್ ಒಂದು ಪವರ್ ಸೆಂಟರ್ ಆಗುವ ಎಲ್ಲ ಸಾಧ್ಯತೆ ಇದೆ. ಬಿಕಾಸ್ ಈಸ್ ಎ ವೆರಿ ಡೈರೆಕ್ಟ್ ಕನೆಕ್ಷನ್ ವಿತ್ ಸೋನಿಯಾ ಗಾಂಧಿ. ಅವರು ಸೋನಿಯಾ ಗಾಂಧಿ ಅಭ್ಯರ್ಥಿ ಆದ್ದರಿಂದ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಇನ್ಯಾರೂ ಅಲ್ಲ. ಸೊ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ, ಹಾಲಿ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್, ಇವರು ಯಾರ ಅಭ್ಯರ್ಥಿನೋ ಹರಿಪ್ರಸಾದ್ ಅಲ್ಲ. ಹರಿಪ್ರಸಾದ್ ನೇರವಾಗಿ ಮೇಡಮ್ ಸೋನಿಯಾ ಎಸ್ ಮಾಡಿದ್ದಷ್ಟೇ. ಆದ್ದರಿಂದ ಅವರಿಗೆ ಒಂದು ಸ್ವಾತಂತ್ರ್ಯ ಇರುತ್ತೆ, ಒಂದು ಪವರ್ ಸೆಂಟರ್ ಆಗ್ತಾರ ಅಂತ. ಸೊ ಇದರ ಜೊತೆಗೆ ನಾನು ಒಟ್ಟಾರೆ ಈ ಕಾಂಗ್ರೆಸ್ನ ಒಳಗಿನ ಬೆಳವಣಿಗೆ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದು ನಾನು ಇವತ್ತು ಮಾತನಾಡ್ತಾ ಇರೋದು ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ. ಅವರು ಇನ್ನೊಂದು ಪವರ್ ಸೆಂಟರ್ ಆಗ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ಸತೀಶ್ ಜಾರಕಿಹೊಳಿ ಸಿದ್ಧರಾಗಿದ್ದಾರಾ? ಯಾಕೆಂದರೆ ಬೆಳವಣಿಗೆಗಳು ಹಾಗೆ ಕಾಣ್ತಾ ಇವೆ. ಒಂದು, ಸತೀಶ್ ಜಾರಕಿಹೊಳಿ ಒಂದು ಮಹತ್ವಾಕಾಂಕ್ಷೆಯ ರಾಜಕಾರಣಿ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಇದ್ದ ಸಂದರ್ಭದಲ್ಲೇ ಅವರು 2028ಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡ್ತೀನಿ ಕಂಡ್ರೆ, ಈಗಲ್ಲ ಅಂತ ಹೇಳಿದರು. ಅದಾದ ಮೇಲೆ ದಟ್ ಯಾವಾಗ ಅಧಿಕಾರ ಹಂಚಿಕೆಯ ಪ್ರಶ್ನೆ ಬಂತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭ ಬಂತು, ಆಗಿದ್ದಕ್ಕಿದ್ದಾಗೆ ಸತೀಶ್ ಅವರು ಕ್ಯಾಂಪ್ ಬದಲು ಮಾಡಿದ್ರ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳ್ತಾ ಇದ್ದವು. ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನಿರ್ಗಮನ ಏನಿದೆ ಅದನ್ನು ತುಂಬ ನ್ಯಾಚುರಲ್ಲಾಗಿ ಸತೀಶ್ ಸ್ವೀಕಾರ ಮಾಡಿದರು. ಅಲ್ಲಿ ಎಮೋಷನ್ ಇರಲಿಲ್ಲ, ಇನ್ನೊಂದಿರಲಿಲ್ಲ, ಹೋಗ್ಬೇಕು ಕಣ್ರಿ ಅನ್ನೋ ರೀತಿ ಇದ್ದು. ಆಗ ಅವರು KPCC ಅಧ್ಯಕ್ಷರಾಗಬೇಕು ಅನ್ನುವ ಆಸೆ ಹೊತ್ತಿದ್ದರು. ಅಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಒಂದು ಪವರ್ ಸೆಂಟರ್ ಆಗಬೇಕು ಅಂತ ಹೈಕಮಾಂಡ್ ಆಪ್ಷನ್ ಕೊಡ್ತು. ಹೈಕಮಾಂಡ್ ಹೇಳಿದ್ದು ಎಸ್ KPCC ಅಧ್ಯಕ್ಷರಾಗ್ತಿರೋ ಹಾಗೆ, ಆದರೆ ಮಂತ್ರಿ ಸ್ಥಾನ ಇರಲ್ಲ. ಮಂತ್ರಿ ಆಗ್ತಿರೋ KPCC ಅಧ್ಯಕ್ಷ ಸ್ಥಾನ ಇಲ್ಲ. ಆಗ ಸತೀಶ್ ಹೆದರದು ಅನಿಸುತ್ತೆ. ಮಂತ್ರಿ ಸ್ಥಾನ ಇಲ್ಲದೇ ನಾನು ಹೇಗೆ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡೋದು ಅಂತ. ಯಾಕೆಂದರೆ ಸಮಸ್ಯೆ ಏನು ಗೊತ್ತಾ, ನೀವು ಪಕ್ಷವನ್ನು ಮುನ್ನಡೆಸಬೇಕು ಅಂದರೆ ದುಡ್ಡು ಬೇಕು ಕಣ್ರಿ. ದುಡ್ಡು ಯಾರು ಕೊಡಬೇಕು ಅದು ಪ್ರಶ್ನೆ. ನೀವು ಮಂತ್ರಿ ಆದರೆ ಪಕ್ಷಕ್ಕಾಗಿ ಒಂದಿಷ್ಟು ದುಡ್ಡು ತಗೊಂಡು ಅದು ಇದು ಮಾಡ್ಬೋದು. ಆದ್ದರಿಂದ ಅವರು ಭಾಳ ಸ್ಪಷ್ಟವಾಗಿ ಮಂತ್ರಿ ಇಲ್ಲದ ಅಧ್ಯಕ್ಷ ಸ್ಥಾನ ಬೇಡ ಅಂದರು. ಆಯಿತು, ಎಲ್ಲ ಬಗೆಹರಿತು, ಸಚಿವರಾದರು, ಲೋಕೋಪಯೋಗಿ ಇಲಾಖೆನೇ ವಾಪಸ್ ಸಿಕ್ತು. ಆದರೆ ಆ ಸಂದರ್ಭದಿಂದ ಸತೀಶ್ ಜಾರಕಿಹೊಳಿ ಮಾತನಾಡುವ ದಾಟಿ ಇನ್ನಷ್ಟು ಬದಲಾಯಿತು. ಅದು ಕುತೂಹಲಕರವಾದ್ದು. ಅವರು ನಾವು ಈ ಯಾವ ಕ್ಯಾಂಪಿಗೂ ಸೇರಿಲ್ಲ ಅನ್ನುವ ಸಂದೇಶವನ್ನು ತಮ್ಮ ಮಾತಿನ ಮೂಲಕ ಕೊಡ್ತಾ ಹೋದರು. ನಾನು ಸಿದ್ದರಾಮಯ್ಯನವ್ರ ಕ್ಯಾಂಪು ಅಲ್ಲ, ನಾನು ಡಿ ಕೆ ಶಿವಕುಮಾರ್ ಕ್ಯಾಂಪು ಅಲ್ಲ, ನನ್ನದು ನಾನೇ ಕ್ಯಾಂಪು. ಈ ರೀತಿ ಅವರೊಂದು ಸಂದೇಶವನ್ನು ಕೊಡ್ತಾ ಹೋದರು. ಅದರ ಜೊತೆಗೆ ಸರ್ಕಾರದ ತೀರ್ಮಾನವನ್ನು, ಮುಖ್ಯಮಂತ್ರಿ ತೀರ್ಮಾನವನ್ನು ಅವರು ತಮ್ಮದೇ ಆದ ದಾಟಿಯಲ್ಲಿ ಪ್ರಶ್ನಿಸುವುದಕ್ಕೆ ಪ್ರಾರಂಭ ಮಾಡಿದ್ದೇ ಮಹತ್ತರ ಬೆಳವಣಿಗೆ. ಅದನ್ನೇ ನಾನು ಮಾತನಾಡೋದಕ್ಕೆ ಹೊರಟಿದ್ದು. ಎಸ್, ಏನದು? ಎರಡು ವಿಚಾರಗಳು ಬಹಳ ಗಂಭೀರವಾದ ವಿಚಾರಗಳು ಅನಿಸುತ್ತೆ. ಅದು ಅವರ ಇವತ್ತಿನ ಸ್ಟ್ಯಾಂಡ್ ಇದೆಯಲ್ಲ, ಆ ಸ್ಟ್ಯಾಂಡ್ ತೋರಿಸ್ಕೊಡುತ್ತೆ.
ಮೊದಲನೇದು ಬಿಡದಿಗೆ ಸಂಬಂಧಪಟ್ಟಂತೆ. ಏನು ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಬಿಡದಿ ಯೋಜನೆ ಏನಿದೆ ಅದು ಜನ ವಿರೋಧ ಮಾಡಿದರೆ ಬೇಡ ಬಿಡಿ, ಅದು ಯಾಕೆ ಮಾಡಬೇಕು ಅಂದ್ಬಿಟ್ರು ಅವರು. ಇಟ್ ವಾಸ್ ಶಾಕಿಂಗ್ ಟು ಎವ್ರಿಬಡಿ. ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತ ಗೊತ್ತಿದ್ದು ಅದ್ರ ವಿರುದ್ಧ ಸತೀಶ್ ಮಾತಾಡಿದ್ರಲ್ಲ ಅಂತ. ಅದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಶನಿವಾರ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ, ಶನಿವಾರ ಬರುತ್ತೆ ಆ ವಿಷಯ ಅಂತ ಹೇಳ್ತಾಯಿದ್ರು. ಸತೀಶ್ ಜಾರಕಿಹೊಳಿ ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಶ್ನಿಸುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಜನ ವಿರೋಧ ಇದೆ, ಇನ್ನೊಂದಿದೆ, ರೈತರ ಬದುಕು ಬೀದಿಗೆ ಬರುತ್ತೆ, ಬೇಡ ಅನ್ನುವ ವಾದವನ್ನು ಅವರು ಇಡುವ ಚಾನ್ಸಸ್ ಇದೆ. ಹಾಗಿಟ್ಟರೆ ಭಾಳ ಸ್ಪಷ್ಟವಾಗಿ ಅವರು ಮುಖ್ಯಮಂತ್ರಿಗಳಿಗೆ ಸೆಡ್ಡು ಹೊಡೆದಂತೆ. ಏನು ಹೇಳಿ, ಮುಖ್ಯಮಂತ್ರಿಗಳಿಗೆ ಸೆಡ್ ಹೊಡೆದಂತೆ. ಇದು ನಾವು ಅವರ ಓವರಾಲ್ ಅಪ್ರೋಚಲ್ಲಿ ಎರಡು ವಿಭಾಗ ಮಾಡ್ಬೋದು. ಒಂದು ಸರ್ಕಾರದ ಈ ರೀತಿಯ ಹೊಸ ಯೋಜನೆ ಬಗ್ಗೆ ಅವರು ಎತ್ತುವ ಆಕ್ಷೇಪ, ಇನ್ನೊಂದು ಬಹಳ ಮುಖ್ಯವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕಾರ್ಯವಿಧಾನದ ಬಗ್ಗೆ ಅವರು ನೀಡಿದ ನಿನ್ನೆಯ ಪ್ರತಿಕ್ರಿಯೆ ಇದೆಯಲ್ಲ, ಇಟ್ ಈಸ್ ರಿಯಲಿ ಅಮೇಝಿಂಗ್ 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 ಆ್ಯಂಡ್ ಶಾಕಿಂಗ್ ಟು. ಅಂದರೆ ಡಿ ಕೆ ಶಿವಕುಮಾರ ಕಾರ್ಯವಿಧಾನ ಏನಿದೆ ಅದು ಬಿ ಜೆ ಪಿಯ ಏನಿದೆ ಸೆಂಟ್ರಲ್ ಬಿ ಜೆ ಪಿ, ಕೇಂದ್ರ ಬಿ ಜೆ ಪಿಯ ಮಾಡೆಲ್ ಅಂದ್ಬಿಟ್ರು. ಅಂದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಮಾದರಿಯನ್ನು ಅನುಸರಿಸ್ತಿದ್ದಾರೆ ಅನ್ನೋದು ಸಣ್ಣ ಹೇಳಿಕೆ ಅಲ್ಲ ಇದು. ನೋ 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 ಬಿ ಜೆ ಪಿ ಮಾದರಿ ಅಂತ ಅವ್ರು ಹೇಳಿದ್ದು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಕಾಂಗ್ರೆಸ್ಸಿಗೆ ಎಕ್ಸ್ಟ್ರಾ 11 ಮತ ಬಂತಲ್ಲ, ಆ 11 ಮತ ಬಂದಿದ್ದು ಬಿ ಜೆ ಪಿ ಮಾದರಿಯ ರಾಜಕಾರಣದಿಂದ ಅಂತ. ಇದರ ವಿಶ್ಲೇಷಣೆ ಮಾಡೋಣ. ಅಂದರೆ ದೇಶದಲ್ಲಿ ಪ್ರಮುಖ ರಾಜ್ಯವಾಗಿರುವ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರು ಬಿ ಜೆ ಪಿ ಮಾದರಿಯನ್ನು ಅನುಸರಿಸ್ತಾರೆ ಅಂತಾದರೆ ಅವರು ಕಾಂಗ್ರೆಸ್ ಮಾದರಿಯನ್ನು ಅನುಸರಿಸ್ತಿಲ್ಲ ಅಂತ. ಅದನ್ನು ಒಬ್ಬ ಸೀನಿಯರ್ ಮಿನಿಸ್ಟ್ರ್ ಹೇಳ್ತಾರೆ ಅಂತಾದರೆ ಕಾಂಗ್ರೆಸ್ ಮಾದರಿಯನ್ನು ಅನುಸರಿಸ್ತಾ ಇಲ್ಲ, ಅವರು ಬಿ ಜೆ ಪಿ ಮಾದರಿಯನ್ನು ಅನುಸರಿಸ್ತಿದ್ದಾರೆ ಅನ್ನೋದು ಇದು ಶಹಬಾಸ್ ಗಿರಿನೋ, ಟೀಕೆನೋ, ಎಚ್ಚರಿಕೆನೋ, ಹೈಕಮಾಂಡಿಗೆ ಒಂದು ಮೆಸೇಜು. ಏನಿದು, ವಾಟ್ ಈಸ್ ದಿಸ್ ಅಲ್ವಾ? ಬಹಳ ಸ್ಪಷ್ಟವಾಗಿ ಅನಿಸುವುದು ಏನಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಸಾಫ್ಟ್ ಹಿಂದುತ್ವ ಇದೆ ಅದರ ವಿರುದ್ಧನೇ ಇವರು ಮಾತಾಡ್ತಿದ್ದಾರೆ ಅಂತ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗುವುದಕ್ಕಿಂತ ಮೊದಲು ಯಾವಾಗ ಅವರು ಕೂಲಿ ಕೇಳ್ತಾ ಇದ್ದರು ಡಿ ಕೆ ಶಿವಕುಮಾರ್, ಆಗಲೇ ಭಾಳಷ್ಟು ಸಂದರ್ಭಗಳಲ್ಲಿ ಬಿ ಜೆ ಪಿಯವ್ರ ಜೊತೆ ಕಾಣಿಸ್ತಾ ಇದ್ದಿದ್ದೇ ಜಾಸ್ತಿ. ಅವರು ಕೇಂದ್ರ ಸಚಿವರು ನೋಡ್ತಿದ್ರು, ಅಮಿತ್ ಶಾ ನೋಡ್ತಿದ್ರು, ಪ್ರಧಾನಿಯನ್ನು ನೋಡ್ತಿದ್ರು. ಅದು ಬಿಟ್ಬಿಟ್ರೆ ಇದಕ್ಕಿದ್ದಂಗೆ ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ಟು ಪ್ರಯಾಗದಲ್ಲಿ ಹೋಗ್ಬಿಟ್ಟು ನೀರಿನಲ್ಲಿ ಮುಳುಗಿ ಹೇಳ್ತಿದ್ರು. ಈ ಕಡೆ ಜಗ್ಗಿ ವಾಸುದೇವ್ರ ಪಕ್ಕ ಕೂತ್ಕೊತಿದ್ರು ಅಲ್ವಾ. ಯಾವುದಾದ್ರು ಇದಕ್ಕೆ ಈ ಹಿಂದುತ್ವದ ಇದ್ರ ಪರವಾಗಿ ಮಾತಾಡ್ತಿದ್ರು. ಅಸೆಂಬ್ಲಿ ಒಳಗಡೆ ಸದಾ ವತ್ಸಲೆ ಮಾತ್ರ ಭೂಮಿ ಟೈಪ್ ಮಾತಾಡ್ತಾ ಕೂತಿದ್ರು. ಆಲ್ ದೀಸ್ ಡೆವಲಪ್ಮೆಂಟ್ಸ್ ಅಂದರೆ ಅವರು ನಿಜವಾಗಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮಾಡೆಲ್ಲ ಅಥವಾ ಬಿ ಜೆ ಪಿ ಮಾಡೆಲ್ಲ ಅನ್ನುವ ಪ್ರಶ್ನೆ ಜನಮಾನಸದಲ್ಲಿ ಇತ್ತು. ಆರ್ ಎಸ್ ಎಸ್ ಬಗ್ಗೆ ಅವ್ರಿಗೆ ಪ್ರೀತಿ ಇದೆಯಾ, ವಿರೋಧ ಇದೆಯಾ, ಆ ಪ್ರಶ್ನೆ ಕೂಡ ಇತ್ತು. ಈ ಸನ್ನಿವೇಶದಲ್ಲಿ ಇದನ್ನು ಬಿ ಜೆ ಪಿ ಮಾಡೆಲ್ ಎಂದು ಸತೀಶ್ ಜಾರಕಿಹೊಳಿ ಕರೆದಿದ್ದಾರೆ. ಇದು ಬಿ ಜೆ ಪಿ ಮಾಡೆಲ್. ಈಗ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಇಟ್. ನೀವು ಬಿ ಜೆ ಪಿ ಮಾಡೆಲ್ನನ್ನೇ ಅನುಸರಿಸದಿದ್ದರೆ ನೀವು ಯಾವ ಸೀಮೆ ಕಾಂಗ್ರೆಸ್? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟು? ಇಫ್ ಬಿ ಜೆ ಪಿ ಕಾಂಗ್ರೆಸ್ ಇಸ್ ದ ಸೇಮ್, ದೆನ್ ವೈ ಪೀಪಲ್ ಶುಡ್ ವೋಟ್ ಫಾರ್ ಯು? ಯಾಕೆ ಜನ ನಿಮಗೆ ಮತ ಹಾಕಬೇಕು? ಬಿ ಜೆ ಪಿಗೆ ಹಾಕ್ತಾರೆ ಅಲ್ವಾ? ಅಂದರೆ ನೀವೊಂದು ಎಲ್ಟರ್ನೇಟಿವನ್ನು ಕೊಡುವುದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೊಂದು ತೋರಿಸುತ್ತೆ. ಅದ್ರ ಜೊತೆಗೆ ಸೈದ್ಧಾಂತಿಕ ದಿವಾಳಿತನದ ಪ್ರಶ್ನೆ ಇದೆ. ನೌ ದಟ್ ಚೀಫ್ ಮಿನಿಸ್ಟರ್ ವಿಲ್ ಹ್ಯಾವ್ ಟು ಕ್ಲಾರಿಫೈ ಆರ್ ಸತೀಶ್ ಜಾರಕಿಹೊಳಿ ವಿಲ್ ಹ್ಯಾವ್ ಟು ಕ್ಲಾರಿಫೈ ವಾಟ್ ಇಸ್ ದ ಸಿಚುವೇಶನ್. ನಾವು ಹೇಳಬೇಕಲ್ವ, ಅವರು ಕರ್ನಾಟಕ ಜನತೆಗೆ ಹೇಳಬೇಕು. ಈ ಸತೀಶ್ ಜಾರಕಿಹೊಳಿಯವರು ಕೂಡ ಮುಖ್ಯಮಂತ್ರಿಗಳು ಬಿ ಜೆ ಪಿ ಮಾಡೆಲನ್ನು ಅನುಸರಿಸ್ತಾರೆ ಅಂದರೆ ಅದನ್ನು ನೀವು ಒಪ್ತೀರಾ? ನೀವು ಬಿ ಜೆ ಪಿ ಮಾಡೆಲ್ನ ವಿರೋಧಿಗಳಲ್ವಾ? ನೀವು ಸ್ಮಶಾನದಲ್ಲಿ ಕಾರ್ಯಕ್ರಮ ಮಾಡುವವರು, ಮೋಸ್ಟ್ ಇಂಟೆಲೆಕ್ಚುವಲ್ ಒಂದು ಅಪ್ರೋಚ್ ಇಟ್ಕೊಂಡವರು, ಧರ್ಮ ರಾಜಕಾರಣದ ಬಗ್ಗೆ ಸ್ಪಷ್ಟ ನಿಲುವೇ ಇರುವ ನೀವು ಈಗ ಮುಖ್ಯಮಂತ್ರಿಗಳದ್ದು
ಒಂದು ಬಿ ಜೆ ಪಿ ಮಾಡೆಲ್ ಅಂತ ಹೇಳುವುದಾದರೆ ಅದು ಸರಿಯೋ ತಪ್ಪು ಅನ್ನೋದಾಗಬೇಕಲ್ವಾ. ದ್ಯಾಟ್ ವಿಲ್ ಹ್ಯಾವ್ ಟು ಡಿಸ್ಕಸ್ ಇಟ್. ಸರಿನಾ ತಪ್ಪಾ? ತಪ್ಪಾದರೆ ಯಾಕೆ ತಪ್ಪು, ಸರಿ ಆದರೆ ಯಾಕೆ ಸರಿ ಅಲ್ವಾ? ಅಂದರೆ ಭಾರತದ ರಾಜಕಾರಣದಲ್ಲಿ ಈ ರಾಜಕೀಯ ಪಕ್ಷಗಳ ನಡುವೆ ಇರುವ ವ್ಯತ್ಯಾಸನೇ ಹೊರಟೋಗೋ ಕಾಲಘಟ್ಟಕ್ಕೆ ಬಂದಿದ್ದೀವ ಅಂತ. ಎವ್ರಿಬಡಿ ಈಸ್ ಟ್ರೈಯಿಂಗ್ ಟು ಯೂಸ್ ರಿಲಿಜನ್ ಫಾರ್ ದರ್ ಪೊಲಿಟಿಕಲ್ ಎಂಡ್ಸ್ ಅಂತ. ಅಂದರೆ ತಮ್ಮ ರಾಜಕೀಯ ಗುರಿ ಸಾಧನೆಗಾಗಿ ಧರ್ಮವನ್ನು ಬಳಸುವಂಥದ್ದು. ಧರ್ಮ ಭಾಳ ವೈಯಕ್ತಿಕವಾದ್ದು. ಬಿ ಜೆ ಪಿ ಮಾಡೆಲ್ ಅಂತಂದರೆ ಏನರ್ಥ? ಧರ್ಮದ ಮಾಡೆಲ್, ರೈಟ್? ಅಂದರೆ ಧರ್ಮ ಮತ್ತು ರಾಜಕಾರಣವನ್ನು ಮಿಕ್ಸ್ ಮಾಡುವುದೇ ಬಿ ಜೆ ಪಿ ಮಾಡೆಲ್. ಆದ್ದರಿಂದ ಈಗ ಮುಖ್ಯಮಂತ್ರಿಗಳು ಬಿ ಜೆ ಪಿ ಮಾಡೆಲ್ ಅಂತ ಅಂದರೆ ಹಿ ಈಸ್ ಫಾಲೋಯಿಂಗ್ ಬಿ ಜೆ ಪಿ ಅಲ್ವಾ? ನೀವು ಬಿ ಜೆ ಪಿ ಫಾಲೋ ಮಾಡ್ತೀರಿ ಅಂತಾದರೆ ನೀವು ಯಾರು ಸೀಮೆ ಕಾಂಗ್ರೆಸ್ ಪಕ್ಷ ಯಾಕೆ ಬೇಕು? ಬೋರ್ಡ್ ತೆಗೆದು ಎತ್ತಾಕ್ಬಿಡಿ, ಬಿ ಜೆ ಪಿ 2 ಅಂತ ಹಾಕೊಳ್ಳಿ ಅಲ್ವಾ? ಬಿ ಜೆ ಪಿ 1 ಬಿ ಜೆ ಪಿ 2 ಅಂತ ಹಾಕೊಳ್ಳಿ, ಯಾಕೆ ಕಾಂಗ್ರೆಸ್ ಅಂತ ಹಾಕೋತೀರಿ? ನಿಮ್ಮ ಪಕ್ಷದ ಸಿದ್ಧಾಂತವನ್ನು ನೀವೇ ಫಾಲೋ ಮಾಡಲ್ಲ ಅಂತಂದರೆ ನೀವು ಧರ್ಮ ಕಾರಣವನ್ನು, ರಾಜಕೀಯ ಮತ್ತು ಧರ್ಮದ ಸಂಬಂಧವನ್ನು ವಿರೋಧ ಮಾಡ್ತೀವಿ ಅಂತ ನಾವು ಅಂದ್ಕೊಂಡವರು ಯಾರಿದ್ದಾರಲ್ವ, ಅವರು ತಮಗೆ ತಾವೇ ಉಕ್ಕೋಬೇಕು ಅಷ್ಟೇ. ಆದ್ದರಿಂದ ಇದು ಸಣ್ಣ ಹೇಳಿಕೆ ಅಂತ ನನಗನ್ನಿಸಲ್ಲ. ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್. ಮಾಡೆಲ್ ಬಗ್ಗೆ ಯಾವ ರೀತಿ ಇರಲಿ, ಶಾಸಕರನ್ನ ಎಳೆಯೋದಕ್ಕಿರ್ಬೋದು, ಇನ್ನೊಂದಕ್ಕಿರ್ಬೋದು, ನಾವು ಬಿ ಜೆ ಪಿ ಮಾಡೆಲನ್ನು ಅನುಸರಿಸ್ತೀವಿ ಅನ್ನೋದು ಕಾಂಗ್ರೆಸ್ಸಿಗೆ ಹೆಮ್ಮೆಯ ವಿಚಾರ. ಆದರೆ ಅದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ. ನೋ. ಆದ್ದರಿಂದ ಈಗ ಮುಖ್ಯಮಂತ್ರಿಗಳಾದ್ರು ಕ್ಲಾರಿಫೈ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವ್ರ ಹೇಳಿಕೆಗೆ ಅವರು ಫಾಲೋ ಮಾಡ್ತಿರೋದು ಬಿ ಜೆ ಪಿ ಮಾಡೆಲ್ ಹೌದಾ ಅಲ್ವಾ? ಅವ್ರು ಮಾಡ್ತಾರೆ ಅಂತ ನಂಬಿಲ್ಲ ನಾನು, ಬಟ್ ಯು ಹ್ಯಾವ್ ಟು ಡೂ ಇಟ್ ಅಂತ. ಎನಿವೆ, ಇದು ಮೆಗಾ ಫೋಕಸ್ನ 2ನೆಯ ಸುದ್ದಿ. 3ನೇ ಸುದ್ದಿ ಭಾಳ ಇಂಪಾರ್ಟೆಂಟ್ ಇದೆ, ಗ್ಯಾರಂಟಿ ಬಗ್ಗೆ. ಅದು ಒಟ್ಟಾರೆಯಾಗಿ ಕರ್ನಾಟಕದ ಆರ್ಥಿಕತೆ, ಗ್ಯಾರಂಟಿ ಯಾವ ಪರಿಣಾಮ ಎಲ್ಲವನ್ನ ಹೇಳ್ತೀನಿ.